ಸ್ನೇಹಿತರೆ ಹೇಗಿದ್ದೀರಾ? ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಮಾತಾಡಿಕೊಂಡು ಆರಾಮಾಗಿದ್ದೀರಲ್ವಾ? ಇವತ್ತಿನ ನಮ್ಮ ಘಟಕದಲ್ಲೂ ಸ್ವಲ್ಪ ಹೀಗೇನೇ ಆಗೋಕ್ಕಿದೆ. ಸ್ನೇಹಿತರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ, ವಿಷಯ ಗಣಿತ, ತರಗತಿ 9. ಇದರಲ್ಲಿ ನಾವು 3ನೇ ಅವಧಿಯಲ್ಲಿದ್ದೀವಿ. ನಿಮ್ಮ ಪಠ್ಯಪುಸ್ತಕದ ಭಾಗ 2ರಲ್ಲಿಯ 12ನೇ ಅಧ್ಯಾಯದಲ್ಲಿ ವೃತ್ತಗಳು ಘಟಕವನ್ನು ನಾವಿವತ್ತು ಕಲಿತಾ ಇದ್ದೀವಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಈ ಘಟಕವನ್ನು ಪ್ರಾರಂಭ ಮಾಡೋಣ. ಒಂದು ವೃತ್ತ ಮತ್ತು ಒಂದು ಚತುರ್ಭುಜ. ನಿಮಗೆ ಗೊತ್ತು ವೃತ್ತ ಮತ್ತು ಚತುರ್ಭುಜ ಎರಡರ ಬಗ್ಗೆನೂ. ಯಾಕೆಂದರೆ ಹಿಂದಿನ ಅವಧಿಯಲ್ಲಿ ವೃತ್ತವನ್ನು ನಾವು ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಚತುರ್ಭುಜಗಳ ಬಗ್ಗೆನೂ ನೀವು ಸುಮಾರಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಈ ಎರಡೂ ಆಕೃತಿಗಳು ಸೇರಿದ್ರೆ ಒಂದು ಹೊಸ ಆಕೃತಿ ಉಂಟಾಗುತ್ತೆ. ಈ ಆಕೃತಿ ಯಾವುದು ಅನ್ನೋದನ್ನು ನಾವು ಇವತ್ತು ನೋಡೋಣ. ಈ ಆಕೃತಿ ಉಂಟಾಗೋದಕ್ಕೆ ಕಾರಣವಾದಂತಹ ನಮ್ಮ ಇಬ್ಬರು ನಾಯಕರು, ಒಬ್ಬರು ವೃತ್ತ, ಇನ್ನೊಬ್ಬರು ಚತುರ್ಭುಜ. ಇವರಿಬ್ಬರು ಇವತ್ತಿನ ನಮ್ಮ ಕಾರ್ಯಕ್ರಮದ ನಾಯಕರು. ಇವರನ್ನು ನಾವು ಇವತ್ತು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಜೋರಾಗಿ ಚಪ್ಪಾಳೆ ಹಾಕಿ. ವೃತ್ತ ನಮ್ಮ ವೇದಿಕೆಗೆ ಬಂದ್ಬಿಟ್ಟಿದೆ. ಅದೇ ರೀತಿ ನಮ್ಮ ಚತುರ್ಭುಜ ಕೂಡ ವೇದಿಕೆಗೆ ಬಂದ್ಬಿಟ್ಟಿದೆ. ಜೊತೆಗೆ ಇವರಿಬ್ಬರಿಗೂ ಒಂದು ಆಸೆ ಇದೆಯಂತೆ. ಬನ್ನಿ ಈ ಕಾರ್ಟೂನಲ್ಲಿ ನೋಡ್ಕೊಂಬರೋಣ. ಹಲೋ ವರ್ಗ, ಹೇಗಿದೀಯಾ? ಹಾಯ್ ವೃತ್ತ, ನಾನು ಚೆನ್ನಾಗಿದ್ದೀನಿ. ನೀನು ಆರಾಮವಾಗಿದ್ದೀಯಾ? ನಾವಿಬ್ಬರು ವಿಸ್ತೀರ್ಣದಲ್ಲಿ ಸಮನಾಗಿದ್ದೇವೆ. ಹೌದು, ಅದಕ್ಕೆ ನನ್ನದೊಂದು ಆಸೆ. ಏನದು? ನನ್ನ ವಿಸ್ತೀರ್ಣದಲ್ಲಿ ನಿನ್ನ ಚಿತ್ರವನ್ನು ಯಾರಾದರೂ ಬರೆದುಕೊಡಬೇಕು. ಆದರೆ ಯಾರು ಬರೆಯುತ್ತಾರೆ? ನನ್ನ ಸ್ನೇಹಿತನೊಬ್ಬನಿದ್ದಾನೆ, ಬಾ ಅವನನ್ನು ಕೇಳೋಣ. ಅಯ್ಯೋ, ಇವರಿಗೆ ಗೊತ್ತಿಲ್ಲ. ಕಂಪಾಸ್ ಮತ್ತು ಸ್ಕೇಲ್ ಪಟ್ಟಿಯಿಂದ ವೃತ್ತದ ವಿಸ್ತೀರ್ಣದ ವರ್ಗವನ್ನು ಬರೆಯಲು ಸಾಧ್ಯವಿಲ್ಲ. ಬದಲಾಗಿ ವೃತ್ತದ ಮೇಲೆ ವರ್ಗವನ್ನು ಕೂರಿಸಿ ಚಕ್ರೀಯ ಚತುರ್ಭುಜವನ್ನು ಮಾಡಬಹುದು. ಆದರೆ ಇವರಿಗೆ ಹೇಗೆ ಹೇಳ್ಬೋದು? ಹಲೋ ವೃತ್ತ ಮತ್ತು ವರ್ಗ, ಒಂದೇ ನಿಮಿಷ ನೀವು ಕಾಯ್ತಾ ಇರಿ, ನಾನು ಈಗಲೇ ಬರುತ್ತೇನೆ. ಒಂದು ವೃತ್ತ ಇದೆ. ಈ ವೃತ್ತದ ಮೇಲೆ ಒಂದು ಚತುರ್ಭುಜವನ್ನು ನಾನು ಸೇರಿಸಿದ್ದೀನಿ ಅಥವಾ ಇಟ್ಟಿದ್ದೀನಿ. ಹೇಗಿಟ್ಟಿದ್ದೀನಿ ಅಂದರೆ ವೃತ್ತದ ಪರಿಧಿಯ ಮೇಲೆ ಚತುರ್ಭುಜದ ಶೃಂಗಗಳು ಸರಿಯಾಗಿ ಕೂತ್ಕೊಳ್ಳೋ ಹಾಗೆ ಇಟ್ಟಿದ್ದೀನಿ. ಈ ರೀತಿಯಾಗಿ ಇಟ್ಟು ತಯಾರು ಮಾಡಿರುವಂತಹ ಆಕೃತಿಯನ್ನು ನಾವು ಚಕ್ರೀಯ ಚತುರ್ಭುಜಗಳು ಅಂತ ಕರಿತೀವಿ. ಚಕ್ರ ಅಂದರೆ ವೃತ್ತ ಅಂತಲೇ ಅರ್ಥ. ಈ ಒಂದು ವೃತ್ತ ಒಂದು ಚತುರ್ಭುಜ ಸೇರಿ ಉಂಟಾದ ಆಕೃತಿಯನ್ನು ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಚಕ್ರೀಯ ಚತುರ್ಭುಜದ ಮುಖ್ಯ ಕೊಡುಗೆದಾರರು ಯಾರು? ಈಗಾಗಲೇ ನಮಗೆ ಗೊತ್ತಾಗಿದೆ. ಒಂದು ವೃತ್ತ, ಇನ್ನೊಂದು ಚತುರ್ಭುಜ. ಇವುಗಳ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಚತುರ್ಭುಜ ಅಂದರೆ ನಿಮಗೆ ಗೊತ್ತು, 4 ಬಿಂದುಗಳಲ್ಲಿ 3 ಬಿಂದುಗಳು ಏಕರೇಖಾಗತವಾಗಿಲ್ಲದಂತೆ ಸೇರಿಸಿ ಪಡೆಯುವ ಆಕೃತಿಗೆ ಚತುರ್ಭುಜ ಎಂದು ಕರೆಯುತ್ತಾರೆ. ಅಂದರೆ ನಿಮಗೆ 4 ಚುಕ್ಕೆಗಳನ್ನು ಕೊಟ್ಟರೆ ಯಾವುದೋ 3 ಚುಕ್ಕೆಗಳನ್ನು ತಗೊಂಡು ಒಂದೇ ಲೈನಲ್ಲಿ ಇಡಬೇಡಿ ಅಂತ ಅರ್ಥ. ವೃತ್ತದ ಬಗ್ಗೆ ಈಗಾಗಲೇ ನೀವು ಬೇಕಾದಷ್ಟು ತಿಳ್ಕೊಂಡಿದ್ದೀರಾ ಮಕ್ಕಳೇ. ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವನ್ನು ನಾವು ವೃತ್ತ ಅಂತ ಕರಿತೀವಿ. ಚತುರ್ಭುಜದ ಎಲ್ಲ ಶೃಂಗಗಳು ಅಂದರೆ ಒಂದು ಚತುರ್ಭುಜಕ್ಕೆ 4 ಶೃಂಗಗಳು ಇರ್ತವೆ. ಆ 4 ಶೃಂಗಗಳು ಒಂದು ವೃತ್ತದ ಮೇಲಿದ್ದರೆ ಅಂದರೆ ಪರಿಧಿಯ ಮೇಲಿದ್ದರೆ ಅದನ್ನು ನಾವು ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಒಂದು ವೃತ್ತ ನೀವು ನೋಡ್ತಾ ಇದ್ದೀರಾ, ಇದರ ಮೇಲೆ ಒಂದು ಚತುರ್ಭುಜ ಬಂದು ಕೂತ್ಕೊಳ್ಳೋದ್ರಿಂದ ಚಕ್ರೀಯ ಚತುರ್ಭುಜ ಉಂಟಾಗ್ತದೆ. ಮುಖ್ಯವಾಗಿ ಜ್ಞಾಪಕ ಇಟ್ಕೋಬೇಕಾಗಿರುವಂಥ ವಿಷಯ ಏನು ಅಂದರೆ ಚತುರ್ಭುಜದ ಶೃಂಗಗಳು ವೃತ್ತದ ಮೇಲಿದಾವಾ ಇಲ್ವಾ ಅನ್ನೋದು. ಚಿತ್ರದಲ್ಲಿ ನೀವು ಕೇಸರಿ ಬಣ್ಣದ ಚುಕ್ಕೆಗಳನ್ನು ನೋಡ್ತಾ ಇದ್ದೀರಾ, ಅವು ಚತುರ್ಭುಜದ ಶೃಂಗಗಳು ವೃತ್ತದ ಮೇಲೆ ಸರಿಯಾಗಿದ್ದಾವೆ. ಅದಕ್ಕೆ ನಾವು ಇದನ್ನು ಚಕ್ರೀಯ ಚತುರ್ಭುಜ ಅಂತ ಕರೆಯೋದು. ಎಲ್ಲ ಚತುರ್ಭುಜಗಳು ಚಕ್ರೀಯ ಚತುರ್ಭುಜಗಳೇ? ಮೊದಲು ಅನ್ಕೊಂಡ್ಬಿಡೋಣ ಎಲ್ಲ ಚತುರ್ಭುಜಗಳು ಚಕ್ರೀಯ ಚತುರ್ಭುಜಗಳೇ ಅಂತ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಆಯತದ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿದ್ದೀರಾ ಮಕ್ಕಳೇ. 4 ಕೋನಗಳು ಲಂಬ ಕೋನಗಳಾಗಿರುವಂತಹ ಮತ್ತು ಅಭಿಮುಖ ಬಾಹುಗಳು ಸಮನಾಗಿರುವಂತಹ ಆಕೃತಿ, ಇದು ಚಕ್ರೀಯ ಚತುರ್ಭುಜ ಹೌದೋ ಅಲ್ವೋ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಾದಮೇಲೆ ವರ್ಗ, 4 ಬಾಹುಗಳು ಸಮನಾಗಿರ್ತವೆ, 4 ಕೋನಗಳು ಸಮನಾಗಿರ್ತವೆ, ಜೊತೆಗೆ ಕೋನಗಳು ಲಂಬವಾಗಿರ್ತವೆ, ಲಂಬ ಕೋನ ಆಗಿರ್ತವೆ. ಅಂಥ ಆಕೃತಿಯನ್ನು ನಾವು ವರ್ಗ ಅಂತ ಕರಿತೀವಿ. ಸಮಾಂತರ ಚತುರ್ಭುಜ ವಿಶೇಷವಾದಂಥದ್ದು. ಅಭಿಮುಖ ಕೋನಗಳು ಸಮ, ಅಭಿಮುಖ ಬಾಹುಗಳು ಸಮ. ಅಂತಹ ಆಕೃತಿಯನ್ನು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ನೆಕ್ಸ್ಟು
ವಜ್ರಾಕೃತಿ. ವಜ್ರಾಕೃತಿ ನೋಡೋದಕ್ಕೆ ವರ್ಗದ ಹಾಗೆ ಇರ್ತದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಗೊಂದಲ ಮಾಡ್ಕೋಬೇಡಿ. ಯಾಕೆ ಅಂದರೆ ವರ್ಗದಲ್ಲಿ ಎಲ್ಲ ಕೋನಗಳು ಲಂಬಕೋನ ಆಗಿರ್ತವೆ, ಆದರೆ ವಜ್ರಾಕೃತಿಯಲ್ಲಿ ಅಭಿಮುಖ ಕೋನಗಳು ಸಮ ಇರ್ತವೆ, ಎಲ್ಲ ಬಾಹುಗಳು ಸಮ ಇರ್ತವೆ. ತ್ರ್ಯಾಪಿಜ್ಯ. ತ್ರ್ಯಾಪಿಜ್ಯದಲ್ಲಿ ಒಂದು ಜೊತೆ, ಯಾವುದಾದ್ರೂ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ಅಂತಹ ಆಕೃತಿಯನ್ನು ನಾವು ತ್ರ್ಯಾಪಿಜ್ಯ ಅಂತ ಕರಿತೀವಿ. ಕೊನೆಯದು ಆಕೃತಿ ಯಾವುದು? ಖಂಡಿತ ಪತಂಗ. ಪತಂಗದಲ್ಲಿ ಪಕ್ಕದ ಬಾಹುಗಳು, ಪಾರ್ಶ್ವ ಬಾಹುಗಳು ಮಾತ್ರ ಸಮ ಇರ್ತವೆ, ಅಭಿಮುಖ ಕೋನಗಳು ಸಮ ಇರ್ತವೆ. ಅಂಥ ಆಕೃತಿಯನ್ನು ನಾವು ಪತಂಗ ಅಂತ ಕರಿತೀವಿ. ಒಂದು ಉದಾಹರಣೆಯನ್ನು ತಗೊಂಡು ನಾವು ಮೊದಲು ಹೇಳಿದ್ವಲ್ಲ, ಎಲ್ಲ ಆಕೃತಿಗಳು ಚಕ್ರೀಯ ಚತುರ್ಭುಜಗಳೇ ಅಂತ, ಅದು ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾವ ಆಕೃತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ? ವಜ್ರಾಕೃತಿ. ಈಗ ನಾವು ವಜ್ರಾಕೃತಿಯನ್ನು ಈ ವೃತ್ತದ ಮೇಲೆ ಕೂರಿಸುವ ಪ್ರಯತ್ನವನ್ನು ಮಾಡೋಣ. ಓಹೋ, ಕೂರಿಸ್ಬಿಟ್ಟೆ. ನೋಡಿ ಮಕ್ಕಳೇ, ಗಮನಿಸಿ, ಏನೋ ನನಗೆ ಒಂದು ಸ್ವಲ್ಪ ಆಚೆ ಈಚೆ ಅನ್ನಿಸ್ತಾ ಇದೆ. ಎಲ್ಲಿ ಅಂತ ಸ್ವಲ್ಪ ನೋಡಿ ನೀವು. ಕ್ವಶನ್ ಮಾರ್ಕ್ ಯಾಕೆ ಬಂತು ಅಲ್ಲಿ? ಕರೆಕ್ಟ್, ವಜ್ರಾಕೃತಿಯ ಆ ಶೃಂಗ ವೃತ್ತದ ಮೇಲೆ ಇಲ್ಲ. ಅಂದರೆ 2 ಶೃಂಗಗಳು ವೃತ್ತದ ಮೇಲೆ ಇಲ್ಲ, ಇನ್ನೆರಡು ವೃತ್ತದ ಮೇಲೆ ಇದ್ದಾವೆ. ಹಾಗಾದರೆ ಇದು ನಮ್ಮ ವಜ್ರಾಕೃತಿ ಹೌದಾ? ಖಂಡಿತ ಅಲ್ಲ. ನೋಡಿ, ಒಂದು ಸಿಕ್ಬಿಡ್ತು ನಮಗೀಗ. ಹಾಗಾದರೆ ಯಾವ ಚತುರ್ಭುಜ ಚಕ್ರೀಯವಾಗಿದೆ ಅನ್ನೋದನ್ನು ಒಮ್ಮೆ ನೋಡೋಣ. ಅದಕ್ಕೆ ನಾವಿಲ್ಲಿ ಒಂದು ಚಟುವಟಿಕೆಯನ್ನು ನೋಡ್ಕೊಂಬರೋಣ ಮಕ್ಕಳೇ. ಏನು ಚಟುವಟಿಕೆ ಅಂದರೆ, ಒಂದು ವೃತ್ತವನ್ನು ತಗೊಳ್ಳೋಣ, ಆ ವೃತ್ತದಲ್ಲಿ ಒಂದು ಚತುರ್ಭುಜವನ್ನು ರಚನೆ ಮಾಡೋಣ. ಇಲ್ಲಿ ನಾನು ಒಂದು ತ್ರ್ಯಾಪಿಜ್ಯವನ್ನು ರಚನೆ ಮಾಡಿದ್ದೀನಿ. ಇನ್ನೊಂದು ವೃತ್ತವನ್ನು ತಗೊಳ್ಳೋಣ, ವರ್ಗವನ್ನು ರಚನೆ ಮಾಡೋಣ. ಮತ್ತೊಂದು ಆಯತ, ಅಂದರೆ 3 ವೃತ್ತಗಳು 3 ಚತುರ್ಭುಜಗಳನ್ನು ಸೇರಿಸಿ ಚಕ್ರೀಯ ಚತುರ್ಭುಜ 3 ತಯಾರು ಮಾಡಿದ್ದೀವಿ. ಈ 3ರಲ್ಲೂ ಕೂಡ ಬಾಣದ ಗುರುತಿನಿಂದ ಅಭಿಮುಖ ಕೋನಗಳನ್ನು ನಾನು ಗುರುತು ಮಾಡಿದ್ದೀನಿ. ಇದರ ಅರ್ಥ ಏನು ಅಂದರೆ, ಅಭಿಮುಖ ಕೋನಗಳನ್ನು ನಾವೀಗ ಅಳತೆ ಮಾಡೋರಿದ್ದೀವಿ ಅಂತ. ಈ 3 ಆಕೃತಿಗಳ ಕೋನಗಳನ್ನು ಅಳತೆ ಮಾಡಿ ನಾನೊಂದು ಪಟ್ಟಿಯನ್ನು ಸಿದ್ಧ ಮಾಡಿದ್ದೀನಿ ಮಕ್ಕಳೇ. ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ, ಇವುಗಳಲ್ಲಿ ಅಭಿಮುಖ ಕೋನಗಳು ಅಂದರೆ ಕೋನ ಎ ಮತ್ತು ಕೋನ ಸಿಗಳ ಮೊತ್ತ, ಕೋನ ಬಿ ಮತ್ತು ಕೋನ ಡಿಗಳ ಮೊತ್ತವನ್ನು ನಾವು ಲೆಕ್ಕ ಹಾಕೊಂಡ್ರೆ, ನೀವು ನೋಡ್ತಾ ಇದ್ದೀರಾ ಮೊದಲನೆಯದರಲ್ಲಿ ಕೋನ ಎ 120 ಡಿಗ್ರಿ, ಕೋನ ಬಿ 120 ಡಿಗ್ರಿ, ಕೋನ ಸಿ 60 ಡಿಗ್ರಿ, ಕೋನ ಡಿ ಕೂಡ 60 ಡಿಗ್ರಿ. ಈಗ ಎ ಮತ್ತು ಸಿಗಳನ್ನು ಕೂಡಿಸಿದ್ರೆ 180 ಡಿಗ್ರಿ, ಬಿ ಮತ್ತು ಡಿಗಳನ್ನು ಕೂಡಿಸಿದ್ರು ಕೂಡ 180 ಡಿಗ್ರಿ. ಇದರ ಅರ್ಥ ಏನು? ಕೋನ ಎ ಪ್ಲಸ್ ಕೋನ ಸಿಗಳ ಮೊತ್ತ 180, ಕೋನ ಬಿ ಮತ್ತು ಕೋನ ಡಿಗಳ ಮೊತ್ತವು ಕೂಡ 180. ಇದು ಕೇವಲ ಒಂದು ಆಕೃತಿಗೆ ಮಾತ್ರ ಅಲ್ಲ, 3 ಆಕೃತಿಗಳಲ್ಲೂ ಹಾಗೇ ಇದೆ ಮಕ್ಕಳೇ. ಇದರ ಅರ್ಥ ಏನೋ ಒಂದು ವಿಶೇಷವಾದಂತಹ ತೀರ್ಮಾನವನ್ನು ನಮಗೆ ಕೊಡುತ್ತೆ ಇದು. ಗುಣಲಕ್ಷಣ, ಒಂದು ಗುಣಲಕ್ಷಣ ನಮಗೆ ಸಿಕ್ತು. ಏನಾ ಗುಣಲಕ್ಷಣ ಅಂದರೆ, ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಅಂದರೆ ಎದುರು ಬದುರು ಕೋನಗಳಿರ್ತಾವಲ್ಲ, ಅವುಗಳನ್ನು ಕೂಡಿಸಿದ್ರೆ 180 ಡಿಗ್ರಿ ಬರುತ್ತೆ ಅಂತ ಅರ್ಥ. ಇದನ್ನು ನಾವೀಗ ಲೆಕ್ಕಾಚಾರ ಮಾಡಿದ್ದೀವಿ. ಇದನ್ನೇ ನಾವು ಪ್ರಾಯೋಗಿಕವಾಗಿ ಹೇಗೆ ಮಾಡೋದು ಅನ್ನೋದನ್ನು ಈ ಚಟುವಟಿಕೆ ಮೂಲಕ ತಿಳ್ಕೊಂಬರೋಣ. ಅಭಿಮುಖ ಕೋನಗಳ ಮೊತ್ತ 180 ಇರುತ್ತದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಇದೊಂದು ಸುಲಭವಾದಂಥ ವಿಧಾನ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾನು ಒಂದು ವೃತ್ತವನ್ನು ಎಳೆದಿದ್ದೀನಿ. ಈ ವೃತ್ತದಲ್ಲಿ ಒಂದು ಚಕ್ರೀಯ ಚತುರ್ಭುಜವನ್ನು ನಾವು ರಚನೆ ಮಾಡಿಕೊಳ್ಳೋಣ. ಚಕ್ರೀಯ ಚತುರ್ಭುಜದ ಅಳತೆ ನಮಗೆ ಗೊತ್ತಿಲ್ಲ. ಸರಳವಾಗಿ ಒಂದು ಚಕ್ರೀಯ ಚತುರ್ಭುಜವನ್ನು ನಾನಿಲ್ಲಿ ರಚನೆ ಮಾಡ್ತಾ ಇದ್ದೀನಿ. ಈ ಚಕ್ರೀಯ ಚತುರ್ಭುಜದ ಕೋನಗಳನ್ನು ಗುರುತು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಕ್ರೀಯ ಚತುರ್ಭುಜವನ್ನು ನಾವು ಹೆಸರಿಸೋಣ. ಎ, ಬಿ, ಸಿ ಮತ್ತು ಡಿ. ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ ಓ ಕೇಂದ್ರವಿರುವಂತಹ ವೃತ್ತದಲ್ಲಿ ಇದೆ. ಈಗ ಈ ಚಕ್ರೀಯ ಚತುರ್ಭುಜದ ಕೋನಗಳನ್ನು ಗುರುತು ಮಾಡ್ಕೊಳ್ಳೋಣ. ಎ ಬಿಂದುವಿನಲ್ಲಿ ಕೋನವನ್ನು ನಾನು ಮಾಡಿದ್ದೀನಿ. ಅದೇ ರೀತಿ ಬಿ
ಶೃಂಗಬಿಂದುವಿನಲ್ಲಿ ಉಂಟಾದಂತಹ ಕೋನ, ಹಾಗೆ ಸಿ ಮತ್ತು ಡಿ, ಸಿ ಶೃಂಗದಲ್ಲಿಯೂ ಕೂಡ ಕೋನ ಉಂಟಾಗಿದೆ. ಅದೇ ರೀತಿ ಡಿ ಬಿಂದುವಿನಲ್ಲಿಯೂ ಕೂಡ ಕೋನ ಉಂಟಾಗಿದೆ. ಈಗ ಈ 4 ಕೋನಗಳನ್ನು ನಾವು ಬಣ್ಣದ ಬಿಲ್ಲೆಗಳನ್ನು ತಯಾರು ಮಾಡೋಣ. ಸೊ ಈ ರೀತಿ ಬಿಲ್ಲೆಗಳನ್ನು ನಾನು ಮಾಡಿದ್ದೀನಿ ನೋಡಿ. ಇಲ್ಲಿ ಈ ಆಕಾರಕ್ಕೆ ಈ ಬಿಲ್ಲೆ ಫಿಕ್ಸ್ ಆಗುತ್ತೆ. ಈ 4 ಕೋನಗಳು ನಮಗೆ ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನಗಳ ಅಳತೆಗಳನ್ನು ಕೊಡ್ತವೆ. ಈಗ ನಾವು ಪರೀಕ್ಷೆ ಮಾಡುವಂಥ ಸಮಯ. ಏನು ಪರೀಕ್ಷೆ ಮಾಡಬೇಕು ಅಂದರೆ ಅಭಿಮುಖ ಕೋನಗಳು, ಕೋನ ಎ ಮತ್ತು ಕೋನ ಸಿ, ಈ 2 ಕೋನಗಳ ಮೊತ್ತ 180 ಇದೆ ಅಂತ ಪರೀಕ್ಷೆ ಮಾಡಬೇಕು. ಅದೇ ರೀತಿ ಕೋನ ಬಿ ಮತ್ತು ಕೋನ ಡಿ 180 ಇದೆಯಾ ಅಂತ ಪರೀಕ್ಷೆ ಮಾಡಬೇಕು. ಈ ಪರೀಕ್ಷೆ ಮಾಡೋದಕ್ಕೆ ನಾನು ಈ ಬಿಲ್ಲೆಗಳನ್ನು ಉಪಯೋಗಿಸ್ಕೊತೀನಿ. ಈ ಬಿಲ್ಲೆಗಳನ್ನು ತಯಾರು ಮಾಡಿರೋ ಉದ್ದೇಶನೇ ಅದೇ. ಈ ಬಿಲ್ಲೆಗಳಿಂದ ಪರೀಕ್ಷೆ ಹೇಗಾಗುತ್ತೆ ಜ್ಞಾಪಕ ಇಟ್ಕೊಳ್ಳಿ. ಎದುರು ಬದ್ರು ಕೋನಗಳು ಯಾವುದಿತ್ತು ಅಂತ ಹೀಗಿತ್ತಲ್ವಾ. ಸೊ ನೀವು ನೋಡಿ, ಗುಲಾಬಿ ಬಣ್ಣದ ಜೊತೆ ಹಸಿರು ಬಣ್ಣ. ಇಲ್ಲಿ ಒಂದು ಸರಳ ಕೋನವನ್ನು ಮಾಡಿದ್ದೀನಿ. ಈ ಸರಳ ಕೋನದ ಮೇಲೆ ನಾವು ಈ ಬಿಲ್ಲೆಗಳನ್ನು ಫಿಕ್ಸ್ ಮಾಡೋಣ. ಮೊದಲು ಹಸಿರು ಬಣ್ಣದ ಬಿಲ್ಲೆ, ಯಾಕೆ ಅಂದರೆ ಇದು ಎಡಭಾಗದಲ್ಲಿ ಎ ಬಿಂದುವಿನಲ್ಲಿ ಇತ್ತು. ಈ ಕೋನವನ್ನು ಇಲ್ಲಿ ನಾನು ಫಿಕ್ಸ್ ಮಾಡ್ತೀನಿ. ನಂತರ ಇದರ ಎದುರಿನ ಕೋನ ಸಿ ಕೋನ ಗುಲಾಬಿ ಬಣ್ಣದಲ್ಲಿತ್ತು. ಇದರ ಜೊತೆಗೆ ಈ ಕೋನವನ್ನು ನಾನಿಲ್ಲಿ ಫಿಕ್ಸ್ ಮಾಡ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಈ 2 ಕೋನಗಳು ಸೇರಿರುವಂತಹ ಒಂದು ಬಿಲ್ಲೆ ನಮಗೆ ಕೋನ ಮಾಪಕದ ಹಾಗೆ ಕಾಣಿಸ್ತಾ ಇದೆ. ಕೋನ ಮಾಪಕದ ಹಾಗೆ ಕಾಣ್ತಾ ಇರುವಂತಹ ಈ 2 ಬಿಲ್ಲೆಗಳ ಕೋನಗಳ ಮೊತ್ತ 180. ಯಾಕೆ ಅಂದರೆ ಇಲ್ಲಿ ಸರಳ ಕೋನ ಉಂಟಾಗಿದೆ. ನಿಮಗೆ ಗೊತ್ತು, ಸರಳ ಕೋನದ ಬೆಲೆ 180 ಡಿಗ್ರಿ. ಇದೇ ರೀತಿ ಇನ್ನುಳಿದ 2 ಕೋನಗಳನ್ನು ಕೂಡ ನಾವು ಪರೀಕ್ಷೆ ಮಾಡೋಣ. ಇಲ್ಲಿ ನಾವು ಬೆಲೆಗಳ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು ತಲೆ ಕೆಡಿಸ್ಕೊಂಡಿದ್ದು ಆ ಮೂಲೆಗಳ ಗಾತ್ರದ ಬಗ್ಗೆ. 2 ಮೂಲೆಗಳ ಗಾತ್ರಗಳನ್ನು ಜೋಡಿಸಿದ್ರೆ ಒಂದು ಸರಳ ರೇಖೆ ಉಂಟಾಯಿತು. ಅಷ್ಟೇ ನಮಗೆ ಬೇಕಾಗಿದ್ದು. ಯಾಕೆ ಅಂದರೆ ಒಂದು ಸರಳ ರೇಖೆ ಸರಳ ಕೋನವಾಗಿರ್ತದೆ. ಸರಳ ಕೋನದ ಬೆಲೆ 180. ಅದೇ ರೀತಿ ಇನ್ನುಳಿದ 2 ಕೋನಗಳನ್ನು ಪರೀಕ್ಷೆ ಮಾಡೋಣ. ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಕಪ್ಪು ಬಣ್ಣದ ಕೋನ, ಅದರ ಎದುರುಗಡೆ ನಮಗೆ ನೇರಳೆ ಬಣ್ಣದ ಕೋನ ಇತ್ತು. ಈ 2 ಕೋನಗಳು ಕೂಡ ನಮಗೆ ಒಂದು ಸರಳ ರೇಖೆಯನ್ನು, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸರಳ ರೇಖೆಯನ್ನು ನೀಡ್ತಾ ಇದೆ. ಸರಳ ರೇಖೆ ಒಂದು ಸರಳ ಕೋನವಾಗಿರ್ತದೆ. ಸರಳ ಕೋನದ ಬೆಲೆ 180. ಈ ರೀತಿ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180ಕ್ಕೆ ಸಮ ಇರುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ವಿಲೋಮವಾಗಿ ಒಂದು ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದು ಚಕ್ರೀಯ ಚತುರ್ಭುಜವಾಗಿರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಅಲ್ವಾ ಮಕ್ಕಳೇ? ಖಂಡಿತ. ಈಗ ಒಂದು ಚಕ್ರೀಯ ಚತುರ್ಭುಜದ ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ ಅನ್ನೋದನ್ನು ತಿಳ್ಕೋಬೇಕು. ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಹಾಗಾದರೆ ಚಿತ್ರ ನೋಡಿ ಮಕ್ಕಳೇ, ಬಲಭಾಗದಲ್ಲಿ ಇದೆ. ಎಷ್ಟು ಜೊತೆ ಅಭಿಮುಖ ಕೋನಗಳಿದ್ದಾವೆ? 2 ಜೊತೆ ಅಭಿಮುಖ ಕೋನಗಳಿದ್ದಾವೆ. ಈ 2 ಜೊತೆ ಅಭಿಮುಖ ಕೋನಗಳಿಂದ 180ರಿಂದ ನಾವು ಗುಣಿಸಿದ್ವಿ ಅಂದರೆ 360 ಡಿಗ್ರಿ ಬರುತ್ತೆ. ಇದರ ಅರ್ಥ ಏನು ಅಂದರೆ ಒಂದು ಚಕ್ರೀಯ ಚತುರ್ಭುಜದ ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿಗೆ ಸಮ ಅನ್ನೋದು ನಮಗೆ ಗೊತ್ತಾಗುತ್ತೆ. ಚಕ್ರೀಯ ಚತುರ್ಭುಜ ಮತ್ತು ಪರಿಕೇಂದ್ರ. ಹಾಗಾದರೆ ನಮ್ಮ ಚಕ್ರೀಯ ಚತುರ್ಭುಜದಲ್ಲಿ ಪರಿಕೇಂದ್ರ ಇದೆಯಾ?
ಖಂಡಿತ ಚತುರ್ಭುಜದ 4 ಶೃಂಗಗಳ ಮೂಲಕ ಒಂದು ವೃತ್ತ ಹಾಯ್ದು ಹೋಗಿದೆ ಅಂದಮೇಲೆ ಆ ಪರಿವೃತ್ತ ಎಲ್ಲ ಬಾಹುಗಳ ಲಂಬಾರ್ಧಕಗಳು ಸೇರೋದ್ರಿಂದ ಉಂಟಾಗಿದೆ. ಆದ್ದರಿಂದ ಅದನ್ನು ನಾವು ಪರಿವೃತ್ತ ಅಂತ ಕರಿಬೋದು. ಈ ವೃತ್ತದ ಕೇಂದ್ರ ಎಸ್ ಅಕ್ಷರದಿಂದ ಗುರುತಿಸಿದ್ದೀನಿ ನೋಡಿ ಮಕ್ಕಳೇ, ಅದನ್ನು ಪರಿಕೇಂದ್ರ ಅಂತ ಕರೀತಾರೆ. ಮತ್ತು ಎ ಬಿಂದುವಿನಿಂದ ಎಸ್ ಬಿಂದುವಿಗಿರುವಂತಹ ದೂರ ಅಂದರೆ ಆ ವೃತ್ತದ ತ್ರಿಜ್ಯ, ಅದನ್ನು ಪರಿತ್ರಿಜ್ಯ ಅಂತ ಕರೀತಾರೆ. ಇಲ್ಲಿ ಚತುರ್ಭುಜದ ಶೃಂಗಗಳನ್ನು ಹೊಂದಿರುವ ವೃತ್ತವನ್ನು ಪರಿವೃತ್ತ ಅಂತ ಕರಿತೀವಿ. ಶೃಂಗಕ್ಕಿರುವ ದೂರವನ್ನು ಪರಿತ್ರಿಜ್ಯ ಅಂತ ಕರಿತೀವಿ. ಕೇಂದ್ರವನ್ನು ಪರಿಕೇಂದ್ರ ಅಂತ ಕರಿತೀವಿ. ಚಕ್ರೀಯ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಹೆರಾನ್ ಸೂತ್ರವನ್ನು ಬಳಸುತ್ತಾರೆ. K = (s - a ಇಂಟು s - b ಇಂಟು s - c ಇಂಟು s - d ಅಂತ 4 ಬಾಹುಗಳನ್ನು ತಗೊಂಡಿದ್ದೀವಿ. ಯಾಕೆಂದರೆ ನಿಮಗೆ ಗೊತ್ತು, ಚಕ್ರೀಯ ಚತುರ್ಭುಜದಲ್ಲಿ ಚತುರ್ಭುಜಕ್ಕೆ 4 ಬಾಹುಗಳಿರ್ತವೆ. ಆದ್ದರಿಂದ ಚಕ್ರೀಯ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಇನ್ನು ಯೋಚನೆ ಬೇಡ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಬಹಿರ್ಕೋನವು ಅಂತರಾಭಿಮುಖ ಕೋನಕ್ಕೆ ಸಮನಾಗಿರುತ್ತದೆ. ಒಂದು ವೃತ್ತವನ್ನು ನಾನಿಲ್ಲಿ ಎಳೆದಿದ್ದೀನಿ. ವೃತ್ತದ ಮೇಲೆ ನಮ್ಮ ಚತುರ್ಭುಜ ಇದೆ. ಒಟ್ಟಿನಲ್ಲಿ ಇದು ಚಕ್ರೀಯ ಚತುರ್ಭುಜ. ಆದರೆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಗುಲಾಬಿ ಬಣ್ಣದ ಕೋನ 5, ಇದು ಬಹಿರ್ಕೋನ. ಅಂತರಾಭಿಮುಖ ಕೋನ ಅಂದರೆ ಒಳಗಡೆ 3ರ ಮೇಲೆ ಹೋಗಿ ನಿಂತು ಎದುರುಗಡೆ ನೋಡಿದ್ರೆ ನಿಮಗೆ ಗುಲಾಬಿ ಬಣ್ಣದಲ್ಲಿರುವ ಕೋನ 1 ಸಿಗ್ತದೆ. ಇವೆರಡೂ ಕೂಡ ಒಂದಕ್ಕೊಂದು ಸಮನಾಗಿರ್ತವೆ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಕರ್ಣಗಳ ಗುಣಲಬ್ಧವು ಅಭಿಮುಖ ಬಾಹುಗಳ ಗುಣಲಬ್ಧಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಒಂದು ಚಕ್ರೀಯ ಚತುರ್ಭುಜವನ್ನು ತಗೊಂಡಿದ್ದೀನಿ. ಇದನ್ನು ನಾವು ಟಾಲೆಮಿಯ ಪ್ರಮೇಯ ಅಂತ ಕೂಡ ಕರಿತೀವಿ. ಕರ್ಣಗಳ ಗುಣಲಬ್ಧ AC ಮತ್ತು BD ಕರ್ಣಗಳ ಗುಣಲಬ್ಧ ಯಾವುದಕ್ಕೆ ಸಮ ಇರ್ತದೆ ಅಂದರೆ ಅಭಿಮುಖ ಬಾಹುಗಳು ಅಂದರೆ AB ಇಂಟು CD ಪ್ಲಸ್ AD ಇಂಟು BC ಇವುಗಳ ಗುಣಲಬ್ಧಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಅದಕ್ಕೆ ಒಂದು ಚಿತ್ರವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಕೋನ DCB = 93 ಡಿಗ್ರಿ. ಇನ್ನೊಂದು ಕೋನ ಕೊಟ್ಟಿದ್ದಾರೆ, ಕೋನ ABC 57 ಡಿಗ್ರಿ. ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ನಮಗೆ ಹೇಳಿದ್ದಾರೆ. ಎಷ್ಟು ಕೋನಗಳಿರ್ತವೆ ಚಕ್ರೀಯ ಚತುರ್ಭುಜಕ್ಕೆ? 4 ಕೋನಗಳು. 2 ನಮಗೆ ಕೊಟ್ಟಿದ್ದಾರೆ, ಇನ್ನೆರಡನ್ನು ಕಂಡುಹಿಡಿಬೇಕು. ಯಾವ ನಿಯಮವನ್ನು ಹಾಕೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ನಾನು ಕೋನ DCB ಪ್ಲಸ್ ಕೋನ DAB = 180 ಅಂತ ಬರೆದೆ. ಯಾಕೆ ಅಂತ ಕಾರಣ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180ಕ್ಕೆ ಸಮನಾಗಿರ್ತದೆ. ಆದ್ದರಿಂದ ಆದರೆ ನಮಗೆ ಗೊತ್ತು ಕೋನ DCBಯ ಬೆಲೆ 93 ಡಿಗ್ರಿ ಅಂತ. ಅದಕ್ಕೆ ನಾನು DCB ಜಾಗದಲ್ಲಿ 93ಅನ್ನು ಬರೆದುಬಿಟ್ಟಿದ್ದೀನಿ. ಈಗ 93ಅನ್ನು ಬಲಭಾಗಕ್ಕೆ ನಾವು ಶಿಫ್ಟ್ ಮಾಡಬೇಕು, ಸ್ಥಳಾಂತರ ಮಾಡಬೇಕು. ಆವಾಗ ಅದು -93 ಆಗುತ್ತೆ. 180ರಲ್ಲಿ 93ಅನ್ನು ತೆಗೆದ್ರೆ 87 ಡಿಗ್ರಿ ಉಳಿತದೆ. ಅದು ನಮ್ಮ ಎ ಕೋನದ ಬೆಲೆ. ಅದೇ ರೀತಿ ಮಕ್ಕಳೇ, ನಿಮ್ಮ ನೋಟ್ಬುಕ್ಕಲ್ಲಿ ನೀವು ನೋಟ್ಬುಕ್ಕು ಪೆನ್ನು ಇಟ್ಕೊಂಡು ಕೂತಿದ್ದೀರಲ್ವಾ? ಆ ನೋಟ್ಬುಕ್ಕಲ್ಲಿ ಕೋನ ADCಯ ಬೆಲೆ 123 ಬರುತ್ತೆ. ಹೇಗೆ ಬರುತ್ತೆ ಅನ್ನೋದನ್ನು ಇದೇ ಥರ ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಲೆಕ್ಕವನ್ನು ನಾವು ನೋಡೋಣ. ಚಿತ್ರದಲ್ಲಿ DCE ಒಂದು ಸರಳ ರೇಖೆಯಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. DCE ಸರಳ ರೇಖೆ ಅಂದರೆ ಅದು ಸರಳ ಕೋನ ಅಂತ ಅದರ ಅರ್ಥ ಮಕ್ಕಳೇ. ಈ ಲೆಕ್ಕವನ್ನು ನಾವೀಗ ಮಾಡೋಣ. ಮೊದಲು ಕೋನ DAB = ಕೋನ BCE. ಯಾಕೆ ಹೇಳಿ? BCE ಕೋನ ಎಗೆ ಸಮನಾಗಿದೆ ಅಂತ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಬಹಿರ್ಕೋನವು ಅಂತರಾಭಿಮುಖ ಕೋನಕ್ಕೆ ಸಮನಾಗಿರ್ತದೆ. ಅಂದರೆ ಎಕ್ಸ್ ಕೋನ ನೇರವಾಗಿ ಎ ಕೋನಕ್ಕೆ ಸಮನಾಗಿರ್ತದೆ ಅಂತ. ಈ ನಿಯಮವನ್ನು ಹಾಕಿದ್ರೆ ನಮಗೆ ಗೊತ್ತಾಯಿತು ಇವಾಗ ಎಕ್ಸ್ನ ಬೆಲೆ ಎಷ್ಟು ಅಂತ. DAC ಎಷ್ಟಿದೆಯೋ ಅಷ್ಟೇ ಎಕ್ಸ್ನ ಬೆಲೆ ಆಗುತ್ತೆ. ಯಾಕೆಂದರೆ ಅವೆರಡೂ ಕೋನಗಳು ಒಂದಕ್ಕೊಂದು ಸಮ. ಹಾಗಾದರೆ ಎಷ್ಟು ಮಕ್ಕಳೇ? ಎಕ್ಸಾಕ್ಟ್ಲಿ, ಕೋನ BCE ಕೂಡ 106 ಡಿಗ್ರಿನೇ ಬರುತ್ತೆ. ಇಲ್ಲಿ ಇನ್ನೊಂದು ಲೆಕ್ಕವನ್ನು ನಾವು ನೋಡೋಣ. ಚಿತ್ರದಲ್ಲಿ ABCD ಒಂದು ಚಕ್ರೀಯ ಚತುರ್ಭುಜ, ಕರೆಕ್ಟು. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳೇ, ಪೂರ್ತಿ ಕೋನವನ್ನು ಓದ್ಕೋಬೇಡಿ. ಇಲ್ಲಿ ಎಕ್ಸ್ ಅಂದರೆ DCA ಮಾತ್ರ. ಅರ್ಥ ಆಯ್ತಾ? ಸರಿ, ಲೆಕ್ಕವನ್ನು ಪ್ರಾರಂಭ ಮಾಡೋಣ. ಕೋನ ADC ಪ್ಲಸ್
ಕೋನ ಎ ಬಿ ಸಿ = 180 ಡಿಗ್ರಿ. ಎಲ್ಲಿ ಬರುತ್ತೆ? ಒಂದು ಸಲ ಚಿತ್ರವನ್ನು ಬರ್ಕೊಂಡು ಅದ್ರ ಮೇಲೆ ಬೆರಳಿಡಿ. ಎ ಡಿ ಸಿ ಡಿ ಕೋನ ಜೊತೆಗೆ ಅದರ ಎದುರುಗಡೆ ಇರುವಂತಹ ಬಿ ಕೋನಗಳ ಬೆಲೆ 180 ಅಂತ. ಅಂದರೆ ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180ಕ್ಕೆ ಸಮನಾಗಿರ್ತದೆ ಅಂತ ಅಷ್ಟು ನಾವು ಬರ್ಕೊಂಡಿದ್ದೀವಿ. ಬರ್ಕೊಂಡ್ಮೇಲೆ ನಮಗೆ ಗೊತ್ತು ಎ ಬಿ ಸಿಯ ಬೆಲೆ 60 ಡಿಗ್ರಿ ಅಂತ. ಯಾಕೆ? ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಚಿತ್ರವನ್ನು ನೋಡಬೇಕಲ್ವಾ ನಾವು? ಖಂಡಿತ. ಈಗ ಈ ಎ ಬಿ ಸಿ 60 ಡಿಗ್ರಿಯನ್ನು ನಾವು ಹೇಳಿಕೆಯಲ್ಲಿ ಬರೆಯೋಣ. ಅಂದರೆ ಎ ಬಿ ಸಿ ಜಾಗದಲ್ಲಿ 60 ಡಿಗ್ರಿ ಬರೆಯೋಣ. ಮಿಕ್ಕಿರೋದೆಲ್ಲ ಹಾಗೆ, ಯಾವುದನ್ನು ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಕೋನ ಎ ಡಿ ಸಿ ಪ್ಲಸ್ 60 ಡಿಗ್ರಿ = 180 ಡಿಗ್ರಿ. 60ನ್ನು ಬಲಭಾಗಕ್ಕೆ ಸ್ಥಳಾಂತರಗೊಳಿಸಿದರೆ ಈ ಕಡೆ ಎಡಭಾಗದಲ್ಲಿ ಪ್ಲಸ್ 60 ಡಿಗ್ರಿ, ಬಲಭಾಗಕ್ಕೆ ಹೋದರೆ -60 ಡಿಗ್ರಿ ಆಗುತ್ತೆ. ಸೊ 180 ಡಿಗ್ರಿಯಲ್ಲಿ 60 ಡಿಗ್ರಿಯನ್ನು ತೆಗೆದ್ರೆ ನಮಗೆ 120 ಡಿಗ್ರಿ ಸಿಗುತ್ತೆ. ಈಗ ಕೋನ ಎ ಡಿ ಸಿ ಪ್ಲಸ್ ಕೋನ ಡಿ ಸಿ ಎ ಮತ್ತು ಪ್ಲಸ್ ಕೋನ ಸಿ ಎ ಡಿ = 180. ಅಂದರೆ ಈ ಮೂರೂ ಕೋನಗಳ ಬೆಲೆ 180. ಒಂದು ಕ್ಷಣ ಯೋಚನೆ ಮಾಡಿ, ಯಾಕೆ ಹೀಗಿರ್ಬೋದು ಅಂತ, ಯಾವ ನಿಯಮದ ಮೇಲೆ ನಾನು ಹೀಗೆ ಬರೆದಿದ್ದೀನಿ ಅಂತ. ಎಕ್ಸಾಕ್ಟ್ಲಿ, ಅಂದರೆ ಒಂದು ತ್ರಿಭುಜದ ಮೂರೂ ಕೋನಗಳ ಮೊತ್ತ 180 ಅಂತ. ಖಂಡಿತ ಅಲ್ವಾ? ಈಗ ಇದರಲ್ಲಿ ನಾನು 2 ಕೋನಗಳನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ. ಯಾವ್ಯಾವುದು? ಕೋನ ಎ ಡಿ ಸಿ 120 ಡಿಗ್ರಿ ಮಾಡಿದ್ದೀವಿ. ಮತ್ತು ಇನ್ನೊಂದು ಕೋನ ಸಿ ಎ ಡಿ = 45 ಡಿಗ್ರಿ. ಈ 2 ಕೋನಗಳನ್ನು ಮೇಲಿನ ಹೇಳಿಕೆಯಲ್ಲಿ ತುಂಬಣ್ವಾ ಮಕ್ಕಳೇ? ಬನ್ನಿ. 120 ಪ್ಲಸ್ ಕೋನ ಡಿ ಸಿ ಎ ಪ್ಲಸ್ 45 = 180. 120ರಲ್ಲಿ 45 ಕೂಡಿಸಿ ಮಕ್ಕಳೇ ಎಷ್ಟಾಗುತ್ತೆ? ಖಂಡಿತ 165. ಈಗ ಮುಂದಿನ ಹೇಳಿಕೆಯಲ್ಲಿ ಕೋನ ಡಿ ಸಿ ಎ = 180ನ ಅಲ್ಲೇ ಬರೆದಿದ್ದೀನಿ. ಆದರೆ 165ನ್ನು ಎಡಭಾಗದಿಂದ ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ದೀನಿ, ಸ್ಥಳಾಂತರ ಮಾಡಿದ್ದೀನಿ. ಹಾಗೆ ಮಾಡಿದಾಗ ಪ್ಲಸ್ 165 ಬಲಭಾಗಕ್ಕೆ ಬಂದಿರೋದ್ರಿಂದ -165 ಆಯಿತು. ಈಗ 180ರಲ್ಲಿ 165ನ್ನು ತೆಗೆದ್ರೆ 15 ಡಿಗ್ರಿ ಉಳಿತದೆ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾದರೆ ಆ ಚತುರ್ಭುಜವು ಆಯತವೆಂದು ಸಾಧಿಸಿ ದತ್ತ. ದತ್ತದಲ್ಲಿ ಏನು ಬರ್ಕೋಬೇಕು? ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ. ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳು ಕೊಟ್ಟಿರುವಂಥ ವೃತ್ತದ ವ್ಯಾಸಗಳು. ಸಾಧನೀಯದಲ್ಲಿ ಏನು ತೋರಿಸ್ಬೇಕು ಅಂದರೆ ಎ ಬಿ ಸಿ ಡಿ ಒಂದು ಆಯತ ಅಂತ ತೋರಿಸ್ಬೇಕು. ಚಿತ್ರದಲ್ಲಿ ನಾವು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸ್ಬೇಕು. ಹೇಗಿರ್ತದೆ ಸಮಾಂತರ ಚತುರ್ಭುಜ ಅಂದರೆ ಪ್ರತಿ ಕೋನ ಲಂಬಕೋನ ಅಂತ ತೋರಿಸ್ಬೇಕು. ಈ 2 ವ್ಯಾಸಗಳು ಏನು ಮಾಡ್ತವೆ ಅಂದರೆ 90 ಡಿಗ್ರಿಯ ಕೋನಗಳನ್ನು ಉಂಟು ಮಾಡ್ತವೆ. ಯಾಕೆ? ಅರ್ಧವೃತ್ತಖಂಡದಲ್ಲಿಯ ಕೋನಗಳು ಲಂಬಕೋನಗಳು. ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ. ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಅಭಿಮುಖ ಕೋನಗಳನ್ನು ತಗೊಳ್ಳೋಣ. ಯಾವುದು? ಕೋನ ಎ ಡಿ ಸಿ ಪ್ಲಸ್ ಕೋನ ಎ ಬಿ ಸಿ. ಇವುಗಳ ಮೊತ್ತ 180ಕ್ಕೆ ಸಮ ಇರ್ತದೆ. ಆದ್ದರಿಂದ 180 ಡಿಗ್ರಿ ಅಂತ ನಾನು ಎದುರುಗಡೆ ಬರೆದಿದ್ದೀನಿ, ಸಮ ಚಿಹ್ನೆಯನ್ನು ಬಳಸಿದ್ದೀನಿ. ಈಗ ಎ ಡಿ ಸಿ ಕೋನದ ಬೆಲೆ ನಮಗೆ ಗೊತ್ತು 90 ಡಿಗ್ರಿ. ಎ ಡಿ ಸಿ ಜಾಗದಲ್ಲಿ 90 ಅಂತ ಬರೆದಿದ್ದೀನಿ. ನಂತರ ಎ ಬಿ ಸಿ ಮತ್ತು = 180ನ್ನು ಏನೂ ವ್ಯತ್ಯಾಸ ಮಾಡದಿರ ಬರ್ಕೊಂಡಿದ್ದೀನಿ. 90ನ್ನು ಬಲಭಾಗಕ್ಕೆ ಶಿಫ್ಟ್ ಮಾಡಿ 180ರಲ್ಲಿ 90ನ್ನು ಕಳೆದ್ರೆ ನಮಗೆ ಎ ಬಿ ಸಿ ಕೋನದ ಬೆಲೆ 90 ಡಿಗ್ರಿ ಸಿಕ್ಕೋಯ್ತು. ಈಗ ಇದೇ ಕೆಲಸವನ್ನು ಇನ್ನೊಂದು ಸಲ ಮಾಡೋಣ. ಯಾಕೆ? ನಮ್ಗೆ ಇನ್ನೊಂದು ಲಂಬಕೋನ ಬೇಕು. ಕೋನ ಬಿ ಸಿ ಡಿಯ ಬೆಲೆ 90 ಡಿಗ್ರಿ. 2 ಕೋನಗಳು ಅರ್ಧವೃತ್ತಖಂಡದಲ್ಲಿಯ ಕೋನಗಳನ್ನು ತಗೊಂಡ್ವಿ, ಇನ್ನೆರಡು ಕೋನಗಳನ್ನು ಕಂಡುಹಿಡಿದ್ವಿ. ಸೊ 4 ಕೋನಗಳು ನಮಗೆ ಸಿಕ್ಕಂಗಾಯಿತು. ಒಂದೇ ಒಂದು ನಿಮಿಷ ಆ 4 ಕೋನಗಳ ಬೆಲೆ ಎಷ್ಟಿದೆ ಅಂತ ನೀವು ನೋಡಿ ಸ್ನೇಹಿತರೆ. ಕರೆಕ್ಟ್, ಎಲ್ಲ ಕೋನಗಳ ಬೆಲೆ 90 ಡಿಗ್ರಿ ಇರೋದ್ರಿಂದ ಪ್ರತಿ ಕೋನ 90 ಡಿಗ್ರಿ ಆಯಿತು. ಜೊತೆಗೆ 4 ಕೋನಗಳು ಸಮ ಅನ್ನೋದು ಕೂಡ ಸಾಧಿಸಿದಂಗೆ ಆಯಿತು. ಇನ್ನೇನು ಸಾಧಿಸಬೇಕು? ಅಭಿಮುಖ ಬಾಹುಗಳು ಸಮ ಅಂತ ಸಾಧಿಸಿದ್ರೆ ಇದು ಆಯತ ಆಗೋಯ್ತು. ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ. 2 ತ್ರಿಭುಜಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಚಿತ್ರದಲ್ಲಿ. ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಬಿ ಒ ಸಿ. ಇವುಗಳಲ್ಲಿ ಒ ಎ = ಒ ಸಿ. ಯಾಕೆ ಅಂದರೆ ಅವು ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿರ್ತವೆ.
ಅದೇ ರೀತಿ OD ಮತ್ತು OB ಅವು ಕೂಡ ತ್ರಿಜ್ಯಗಳು ಸಮ. ಈಗ ಇನ್ನೊಂದು ಕೋನವನ್ನು ತಗೊಂಡಿದ್ದೀನಿ, ಶೃಂಗಾಭಿಮುಖ ಕೋನಗಳು. ಯಾವುದದು ಅಂದರೆ ಕೋನ AOD ಮತ್ತು ಕೋನ BOC, ಎದುರು ಬದುರು ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದರೆ ಎದುರು ಬದುರು ಉಂಟಾಗುವ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಇಲ್ಲೂ ಹಾಗೆ ಆಗಿರೋದ್ರಿಂದ ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಸಮನಾಗಿದ್ದಾವೆ. ಆದ್ದರಿಂದ ತ್ರಿಭುಜ AOD ಮತ್ತು ತ್ರಿಭುಜ BOCಗಳು ಒಂದಕ್ಕೊಂದು ಸರ್ವಸಮ ಚಿಹ್ನೆಯನ್ನು ಸಮ ಚಿಹ್ನೆಯ ಮೇಲೆ ಎಸ್ ಚಿಹ್ನೆಯನ್ನು ಬರೆದು ತೋರಿಸ್ತೀವಿ. ನೆನ್ಪಿಟ್ಕೊಳ್ಳೋಕ್ಕೆ ಸಮ ಚಿಹ್ನೆಯ ಮೇಲೆ ಎಸ್ ಮಲ್ಕೊಂಡಿದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಎರಡು ತ್ರಿಭುಜಗಳು ಸರ್ವಸಮ ಆಗಬೇಕು ಅಂದರೆ ನಿಯಮ ಯಾವುದು? ಎರಡು ಬಾಹುಗಳು ಸಿಕ್ಕಿದಾವೆ, ಒಂದು ಕೋನ ಸಿಕ್ಕಿದೆ. ಜ್ಞಾಪಕ ಮಾಡ್ಕೊಳ್ಳಿ, ಯಾವ ನಿಯಮ? ಬಾಕೋಬಾ ಸಿದ್ಧಾಂತ. ಸೊ ಬಾಕೋಬಾ ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ AD = BC. ಯಾಕೆ ಅಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಈಗ ನಾನು ಒಂದು ಜೊತೆ ಬಾಹುಗಳನ್ನು ನಿಮಗೆ ಸಮ ಅಂತ ತೋರಿಸಿದ್ದೀನಿ, ನೀವು ಇನ್ನೊಂದು ಜೊತೆ ಬಾಹುಗಳು ಸಮ ಅಂತ ಹೀಗೆ ಸಾಧಿಸ್ಕೊಂಡ್ಬಿಡಿ ಮಕ್ಕಳೇ. ಅವಾಗ ಏನಾಯಿತು? ಎಲ್ಲ ಕೋನಗಳು ಲಂಬಕೋನಗಳು, ಅಭಿಮುಖ ಬಾಹುಗಳು ಸಮ. ಆದ್ದರಿಂದ ನಮಗೆ ನೀಡಿದಂತಹ ಆಕೃತಿ ಒಂದು ಆಯತವಾಗಿದೆ ಅನ್ನೋದು ಸಾಧಿಸಿ ತೋರಿಸಿದಾಗಾಯಿತು ಅಲ್ವಾ ಮಕ್ಕಳೇ? ಖಂಡಿತ. ಈಗ ಗೃಹ ಕಾರ್ಯ. ಈ ಕೆಳಗಿನವುಗಳಲ್ಲಿ ಯಾವುದು ಚಕ್ರೀಯ ಚತುರ್ಭುಜ ಅನ್ನೋದನ್ನು ನೀವು ಪರೀಕ್ಷೆ ಮಾಡಬೇಕು. ನಾನು ನಿಮಗೆ 4 ಆಕೃತಿಗಳನ್ನು ಕೊಟ್ಟಿದ್ದೀನಿ. ಒಂದು ವಜ್ರಾಕೃತಿ ಬರ್ಕೊಳ್ಳಿ, ಅದೇ ರೀತಿ ಒಂದು ಆಯತ, ಮತ್ತೊಂದು ಸಮಾಂತರ ಚತುರ್ಭುಜ, ಇನ್ನೊಂದು ತ್ರ್ಯಾಪಿಜ್ಯ. ಈ ಎಲ್ಲ ಆಕೃತಿಗಳು ಚಕ್ರೀಯ ಚತುರ್ಭುಜಗಳೇ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡೋದಕ್ಕೆ ಪ್ರಾಯೋಗಿಕ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ. ನಿಯಮಗಳನ್ನು ಗಣಿತೀಯವಾಗಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗಿದೆ ಮಕ್ಕಳೇ. ಸೊ ಇನ್ನೊಂದು ಪ್ರಶ್ನೆ, ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಡ್ಯಾಶ್. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ಎಷ್ಟಿರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ಅದಕ್ಕೆ ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಒಂದು ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಆದರೆ ಆ ಚತುರ್ಭುಜವು ಡ್ಯಾಶ್ ಚತುರ್ಭುಜವಾಗಿರ್ತದೆ. ತುಂಬ ಸರಳ ಪ್ರಶ್ನೆ, ನಿಮ್ಗೆ ಈಗಲೇ ಉತ್ತರ ಗೊತ್ತಿದೆ. ಬರೀರಿ ಮಕ್ಕಳೇ, ನಿಮ್ಮ ನೋಟ್ಬುಕ್ಕಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ, ಅವರು ತುಂಬ ಸಂತೋಷ ಪಡ್ತಾರೆ. ಇಷ್ಟೊತ್ತು ನನ್ನ ಜೊತೆ ನೀವಿದ್ರಿ, ನಿಮಗೆ ಚಕ್ರೀಯ ಚತುರ್ಭುಜದ ಬಗ್ಗೆ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಗೆ ಇರುವಂತಹ ನನ್ನ ಹೆಸರು ಭಾರತಿ ಮಣೂರ್ ಅಂತ. ನಾನು ಸಹ ಶಿಕ್ಷಕಿ KPS ಜಾಲಹಳ್ಳಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇದು ಬೆಂಗಳೂರು ಉತ್ತರ ವಲಯ 2ರಲ್ಲೂ ಬರುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಶಾಂತವಾಗಿ ಸಮಾಧಾನದಿಂದ ಆಸಕ್ತಿಯಿಂದ ಈ ಪೂರ್ತಿ ಘಟಕವನ್ನು ಆಲಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.